ಶಿರಾದ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇದೆ ಮದ್ಯ ಮಾರಾಟ. ಅನಧಿಕೃತ ಸ್ಥಳಗಳಲ್ಲಿ ತಲೆ ಎತ್ತುತ್ತಿವೆ ಮದ್ಯದ ಅಂಗಡಿಗಳು. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅದ್ಯಾಕೋ ಶಿರಾದಲ್ಲಿ ಅಕ್ರಮ ಮದ್ಯ ಮಾರಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಪುಷ್ಟಿ ಎಂಬಂತೆ ಗ್ರಾಮೀಣ ಭಾಗದಲ್ಲಿ ಅನಧಿಕೃತ ಸ್ಥಳಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿಯೇ ನಡೀತಾ ಇದೆ. ಕೆಲವರು ಲಾಭಕ್ಕಾಗಿ ಯುವಕರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಯುವಕರೇ ಈ ಎಣ್ಣೆಗೆ ದಾಸರಾಗ್ತಿದ್ದಾರೆ. ಹೌದು, ಶಿರಾ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ವ್ಯಕ್ತಿಗಳು ಸ್ವಯಂ ಲಾಭಕ್ಕಾಗಿ ಅನಧಿಕೃತ ಸ್ಥಳಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ. ಇಂತಹ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕಾಗಿರುವ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅತ್ತ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ. ಯಾರನ್ನ ದುಡ್ಡು ನನಗೆ 2 ಲಕ್ಷ ಕೊಡೋ ಕೂತ್ಕೊಂಡ್ಬಂದಿರು. ಇದೇ ಊರಾಗ ಪಬ್ಲಿಕ್ನಾಗ ಹೇಳ್ತೀನಿ, ಮೀಟಿಂಗ್ ಇಕ್ತೀನಿ, ಒಂದು 500 ಜನನ ಪಬ್ಲಿಕ್ನ 2 ಲಕ್ಷ ಕೊಟ್ಟು ಪರ್ಮಿಷನ್ ಸೈನ್ ಹಾಕೊಂಡ್ರು. ದೊಡ್ಡ ಮೇಲೆ ಸೀನಪ್ಪ ಕೋಟಾಧಿಪತಿ ನೋಡಪ್ಪ, 2 ಲಕ್ಷ ಎಂಬ ಸುದ್ದಿ ಬಿಟ್ಬಿಡು. ನೀನು ನಮ್ಮ ಶೇಖರಪ್ಪ ರಾಜಿ ಆಗ್ಬಿಡು. ಇವತ್ತ ಗೌಡಿಗೆರೆ ಹೋಗ್ಲಿ ರಾಜೀನಾಮೆನೂ ಕೊಟ್ಟು ಬಂದ್ಬಿಡ್ತೀನಿ ನಾನು. ಅದು ನ್ಯಾಯ ಬೇಕು. ಪಾಪಿ ಪರದೇಶಿ ಬಡವರು ಬಗ್ಗರು ಉಳ್ಕೋಬೇಕು. ಇದ್ರ ಬಗ್ಗೆ ಎಣ್ಣೆ ಬಗ್ಗೆ ಏನು ಹೇಳ್ತೀಯ? ಎಣ್ಣೆ ಬಗ್ಗೆ ಕುಡಿಯೋದು ನಿಲ್ಲಿಸ್ಬೇಕಂತ ಗೌರ್ಮೆಂಟಿಗೆ ಹೋಗಿದ್ದೀವಿ, ನಿಲ್ಲಿಸ್ಲಿಲ್ಲ ಗೌರ್ಮೆಂಟ್ ಸುತ್ತು ಇದು ಗಬ್ಬು. ಅವ್ರಿಗೆ ಅದೇನಂತೆ ದುಡ್ಡು, ಅದೇನಂತೆ ಆದಾಯ. ನಾವೇನು ಹೇಳೋಕ್ಕಾಗುತ್ತೆ? ಗೌರ್ಮೆಂಟ್ಗೆ ಅದೇ ದುಡ್ಡು ಅಂತ ಆದಾಯ. ಇದು ಮದ್ದಕ್ನಲ್ಲಪ್ಪ. ಎಷ್ಟು ಜನ ಸಂಖ್ಯೆ ಐತಿ ಇಲ್ಲಿ? 1000 ಮನೆ ಐತಪ್ಪ. ಜನಸಂಖ್ಯೆನೂ ಶಾನೆ ಐತೆ. ಕುಡಿಯೋರು ಎಷ್ಟು ಜನ ಇದ್ದಾರೆ? ಅಯ್ಯೋ, ಕುಡಿಯೋರು ಊರೆಲ್ಲ ಕುಡಿತಾರೆ ಹೋಗಿ. ಇದಕ್ಕೆ ಉದಾಹರಣೆ ಎಂಬಂತೆ ತಾಲೂಕಿನ ಗೌಡಗೆರೆ ಹೋಬಳಿ ಮದ್ದಕನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಅತಿ ಹೆಚ್ಚು ಯುವಕರು ಮದ್ಯ ವ್ಯಸನಿಗಳಾಗ್ತಿದ್ದಾರೆ. ಹರೆಯದ ವಯಸ್ಸಿನಲ್ಲಿಯೇ ಕುಡಿತಕ್ಕೆ ದಾಸರಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ. ಈ ಕುರಿತಾಗಿ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳಿಗೆ ಈ ಅಕ್ರಮ ಮದ್ಯ ಮಾರಾಟ ಜಾಲಕ್ಕೆ ಕಡಿವಾಣ ಹಾಕುವಂತೆ ಮನವಿಯನ್ನ ಕೊಟ್ಟಿದ್ರೂ ಅದ್ಯಾಕೋ ಅಧಿಕಾರಿಗಳು ಕ್ಯಾರೆ ಎಂತಿಲ್ವಂತೆ. 20 ವರ್ಷದ ಒಳಗೆ ವಿಪರೀತ ಅದೇ ಸುದ್ದಿ. ಏನು ಸುದ್ದಿಲ್ಲ, ಕೆಲಸ ಮಾಡಲಿಲ್ಲ, ತಿನ್ನಲಿಲ್ಲ. ಯಾತಿದ್ದಿಲ್ಲ ಕಣಪ್ಪ ಈ ಊರಾಗ. ಇರೋದು ಹೇಳ್ತೀನಿ, ಒಬ್ಬರೇ ಸನ್ಯಾಗ ಆಸ್ತಿಲ್ಲ, ಅಡುವಿಲ್ಲ, ಕೂಲಿ ಮಾಡಬೇಕು. ಹೆಂಗಸರು ಇವಾಗ ಆ ಹೆಂಗಸರು ಕೆಲ್ಸಕ್ಕೆ ಹೋಗಲ್ಲ, ಗಂಡಸರು ಕೆಲ್ಸಕ್ಕೆ ಹೋಗಲ್ಲ. ಏನಪ್ಪ ತಿನ್ಬೋದು? ಬಂಡಿಗಳು ಹಿಂಗಾತು, ಲೀಜಿಲ್ಲ. ದುಡ್ಡು ಹೆಂಗೆ ಬರ್ತೈತೆ ಕುಡಿಯೋಕ್ಕೆ ಹೆಂಗೆ ಬರ್ತೈತೆ ಅಂದ್ರೆ ಇವತ್ತು ಹೋಗ್ತಾರೆ, ನಿನ್ನ ತನಕ ಕಲ್ಲು ಮಾಡ್ಬೇಕು. ಒಂದು ಕಲ್ಲು ಎತ್ತಿದ್ರೆ ಕುಡಿಯೋಕೆ ಬರ್ತಾರೆ. ಒಂದು ಪಟ್ಟ ಸಿಕ್ಕಿದ್ರೆ ಸಾಕು. ಸಾಯಂಕಾಲಕ್ಕೆ ಒಂದು ಕಲ್ಲು ಎತ್ತಿದ್ರೆ ಒಂದು ಪಟ್ಟ ಸಿಕ್ಕಿದ್ರೆ ಸಾಕು. ಎಂಟು ಮಕ್ಳಿಗೆ ಬೇಡ. ನಿನ್ನ ಹೆಸರೇನು? ನನ್ನ ಹೆಸರು ಗಿರಿಜಮ್ಮ, ಮಾಜಿ ಅಧ್ಯಕ್ಷಿ. ಮಾಜಿ ಅಧ್ಯಕ್ಷಿ ನಾನು. ಅದಕ್ಕೆ ಗ್ರಾಮ ಪಂಚಾಯತಿ ಫಸ್ಟ್ ಅಧ್ಯಕ್ಷ. 5 ವರ್ಷ ಕಂಟಿನ್ಯೂ ಬಂದಿದ್ದೀವಿ. ಮತ್ತೆ ನೀವು ಅಧಿಕಾರ ಇದ್ದಾಗ ಏನು ಮಾಡಲಿಲ್ವಾ? ಅಧಿಕಾರ ಇದ್ದಾಗ ಬೆಂಗಳೂರು ತನಕ ಹೋಗಿದ್ದೀವಿ. ಗೌರ್ಮೆಂಟ್ ಬಸ್ ತಗೊಂಡು ಬೆಂಗಳೂರು ತನಕ ಹೋಗಿದ್ವಿ. ತುಮಕೂರೆಲ್ಲ ಮಾಡಿದ್ದೀವಿ. ಏನು ಮಾಡಿದ್ವಿ? ಸಣ್ಣ ಜಾತಿ ನಿಲ್ಸಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ವಿ. ಉಗುತ್ ಬಿಟ್ವಿ, ಯಾರನ್ನ ಸಾಯಿಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ಇತ್ತ ಈ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಮಹಿಳೆಯರು, ಮಹಿಳಾ ಸಂಘಗಳು, ಸಾರ್ವಜನಿಕರು ಅಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ. ಜೊತೆಗೆ ಅನಧಿಕೃತ ಮಾರಾಟದ ಸ್ಥಳಗಳ ಕುರಿತಾಗಿಯೂ ತಿಳಿಸಿದ್ದಾರಂತೆ. ಆದ್ರೂ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ವಂತೆ. ಹೀಗಾಗಿ ಅಧಿಕಾರಿಗಳು ಈ ಅಕ್ರಮ ಮದ್ಯ ಮಾರಾಟಕ್ಕೆ ಕೈ ಜೋಡಿಸಿರ್ಬೇಕು ಎಂದು ಆರೋಪಿಸುತ್ತಿದ್ದಾರೆ. ಜನ ಕರ್ಕೊಂಡು ದುಮ್ಮಂದಿಲ್ಲ, ಮನೆಗೆ ಮಾರ್ತಾರೆ. ಏನಕ್ಕೆ ಕುಡಿಯೋದು? ಮನೆಗೆ ಮಾರ್ತಾರೆ. ಜನ ಎಲ್ಲ ಗಂಡಸರೆಲ್ಲ ಸತ್ತೋದ್ರು, ಹೆಂಗಸರೆಲ್ಲ ಗಂಡಸತ್ ಮುಂದೆ. ಈ ಊರಂತ ಊರು ಎಲ್ಲಿ ಇಲ್ಲ. ಯಾವ ಊರಿದು? ಮದ್ದಕ್ನಹಳ್ಳಿ. ಯಾವ ಹೋಬ್ಳಿ? ಗೌಡಿಗೆರೆ ಹೋಬ್ಳಿ. ಏನು ಸಮಸ್ಯೆ? ಸಮಸ್ಯೆ ಏನಿಲ್ಲ, ಕುಡಿಯೋದೊಂದು ನಿಲ್ಸಿಬಿಟ್ರೆ ಗಂಡಸರೆಲ್ಲ ಇರ್ತಾರೆ. ಎಲ್ಲ ಕುಟ್ಬಿಟ್ಟು ನೆಗೆದ್ಬಿಟ್ಟು. ಯಾರು ಮಾಡ್ತಾರೆ ಕುಡಿಯೋದು? ಅಯ್ಯೋ, ಒಂದು ಮನೆ ಅಲ್ಲ, ಎಲ್ಲ ಮನೆಗೂ ಮಾಡ್ತಾರೆ. ಹೋಗಿ ಯಾವ ಮನೆ ಅಂತ ಹೇಳ. ನಾವೇನು ಮಾಡಬೇಕು? ನೀವು ಏನು ಮಾಡೋಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ಅದು ಮಾಡಿದ್ರೆ ಹೋಗ್ಲಕ್ಕ ಸುಮ್ಮನೆ ಆಗಿರ್ತೀವಿ. ಇನ್ನೇನು ಮಾಡೋದು ನಾವು? ಯಾರಿಗೆ ಏನು ಕೇಳಿಲ್ವ ನೀವು? ಅಯ್ಯೋ, ಕೇಳಿದ್ದಾಯ್ತು. ತುಮಕೂರು ಹೋದ್ವಿ, ಬೆಂಗಳೂರು ಹೋದ್ವಿ, ಜನ ಕರ್ಕೊಂಡು ಬಸ್ ಮಾಡ್ಕೊಂಡು ಏನು ಮಾಡಿದ್ರು ನಾನು ಕಿತ್ತಂದು ಮಾಡೋರು ಕೇಳಲ್ಲ.
ಗೌರ್ಮೆಂಟ್ ಏನಾರು ಮಾಡಬೇಕಪ್ಪ, ನಮ್ಮ ಕೈಲಿ ಆಗಲ್ಲ. ಇಲ್ಲಿಗೆ ಸುಮ್ಮನಾಗ್ಬಿಟ್ಟಿದ್ದೀವಿ, ಇವಾಗ ಹೇಳ್ಬೇಕಪ್ಪ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಕ್ರಮ ಸ್ಥಳಗಳಲ್ಲಿ ಅನಧಿಕೃತವಾಗಿ ತಲೆ ಎತ್ತಿರುವ ಅಂಗಡಿಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಇಲ್ಲವಾದಲ್ಲಿ ಮತ್ತಷ್ಟು ಯುವಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.